ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸ್ಟಾಕ್ ಮಾರ್ಕೆಟ್ ಗಿನ್ನ ಬೆಟರ್ ಇನ್ವೆಸ್ಟ್ಮೆಂಟ್. ಈ ತರ ಹೇಳೋರ್ನ ನೀವು ಸುತ್ತಮುತ್ತ ಕೇಳ್ತಿರ್ತೀರಾ, ನಿಮ್ಮ ತಂದೆ ತಾಯಿಗಳು ಕೂಡ ಇದೇ ಹೇಳ್ತಿರ್ತಾರೆ. ಈಗ ನೀವೇನಾದ್ರೂ ₹1,00,000 ಗೋಲ್ಡ್ ಬೈ ಮಾಡ್ತಿದ್ದೀರಾ ಅಂದ್ರೆ ನೀವು ಬೈ ಮಾಡಕ್ಕೆ ಆ ₹1,00,000 ಎಲ್ಲಿಂದ ಬಂತು? ಸ್ಯಾಲರಿಯಿಂದ ಬಂತು. ಈ ಸ್ಯಾಲರಿ ಕೊಟ್ಟಿದ್ ಯಾರು? ನಮ್ ಕಂಪನಿ. ನಿಮ್ ಕಂಪ್ನಿಗೆ ಈ ದುಡ್ಡು ಎಲ್ಲಿಂದ ಬಂತು? ನಮ್ ಕಂಪ್ನಿ ಬಿಸ್ನೆಸ್ ಮಾಡುತ್ತೆ, ಅಲ್ಲಿಂದ ಬಂತು. ನಿಮ್ ಕಂಪ್ನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ನಿಮ್ ಕಂಪ್ನಿ ಯಾರು ದುಡ್ಡು ಕೊಟ್ಟಿದ್ದು? ಸ್ಟಾಕ್ ಮಾರ್ಕೆಟ್. ಆಗಿದ್ರೆ ಸ್ಟಾಕ್ ಮಾರ್ಕೆಟ್ ಸೇಫ್ ಅಷ್ಟೇ ಅಲ್ಲ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ, ಸೈಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಅದು ಸ್ಟಾಕ್ ಮಾರ್ಕೆಟ್ ಇಂದಾನೇ ಬರುತ್ತೆ. ಹೆಂಗೆ ಅಂದ್ರೆ ಬಿಸ್ನೆಸ್ ಅಲ್ಲಿ ನಾವ್ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ಕಂಪ್ನಿಗಳು ಫ್ಯಾಕ್ಟರಿ ಹಾಕಿ ಬಿಸ್ನೆಸ್ ಮಾಡಿ ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಆ ಎಂಪ್ಲಾಯ್ಗಳು ಅವ್ರಿಗೆ ಬಂದಿರೋ ಸ್ಯಾಲರಿಯಿಂದ ಈ ಗೋಲ್ಡ್ ಸೈಟ್ ಎಲ್ಲ ಬೈ ಮಾಡ್ತಾರೆ. ಹಂಗಿದ್ರೆ ಸ್ಟಾಕ್ ಮಾರ್ಕೆಟ್ ಇದ್ರೇನೆ ಗೋಲ್ಡ್ ಸೈಟ್. ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂದ್ರೆ ಏನೂ ಇಲ್ಲ, ನೀವು ಇಲ್ಲ, ನಾನು ಇಲ್ಲ. ಹಾಗಿದ್ರೆ ಎಲ್ಲ ದುಡ್ಡನ್ನು ತಗೊಂಡೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡ್ಬೇಕಾ? ಹಂಗಂತ ಅಲ್ಲ, ಎಲ್ಲಾನು ಡೈವರ್ಸಿಫೈ ಮಾಡಬೇಕು. ಗೋಲ್ಡ್ ಅಲ್ಲಿ ಇಷ್ಟ ಆಗ್ಬೇಕು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟ ಆಗ್ಬೇಕು, ರಿಯಲ್ ಎಸ್ಟೇಟ್ ಅಲ್ಲಿ ಇಷ್ಟ ಆಗ್ಬೇಕು. ಅದನ್ನೇ ಡೈವರ್ಸಿಫಿಕೇಶನ್ ಅಂತಾರೆ. ಹಾಗಿದ್ರೆ ನೀವು ಜಾಸ್ತಿ ನಿಮ್ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ? ಕೆಳಗಡೆ ಕಾಮೆಂಟ್ ಮಾಡಿ.